ಪಾಂಡುಪುರ ತಾಲೂಕಿನ ಅರ್ಲಳಿ ಗ್ರಾಮದಲ್ಲಿರುವ ಪುಸ್ತಕ ಮನೆಯಲ್ಲಿ 2022-26ನೇ ಸಾಲಿನ ಭಾರತ ಸರ್ಕಾರದ ಪದ್ಮಶ್ರೀ ಪ್ರಶಸ್ತಿಗೆ ಭಾಜನರಾದ ಪುಸ್ತಕ ಪ್ರೇಮಿ ಎಂ ಅಂಕೇಗೌಡ ಅವರನ್ನು ಪುಸ್ತಕ ಪ್ರಾಧಿಕಾರದ ವತಿಯಿಂದ ಅಧ್ಯಕ್ಷ ಡಾಕ್ಟರ್ ಮಾನಸ ಅವರು ಗೌರವ ಸಮರ್ಪಣೆ ಮಾಡಿದರು. ಈ ನಂತರ ಮಾತನಾಡಿದ ಅವರು, ಪುಸ್ತಕ ಮನೆ ಸ್ಥಾಪನೆ ಮಾಡಿ ಹಲವಾರು ಭಾಷೆಯ 20 ಲಕ್ಷಕ್ಕೂ ಅಧಿಕ ಪುಸ್ತಕಗಳನ್ನು ಸಂಗ್ರಹಿಸಿ ವಿಶಿಷ್ಟ ಸಾಧನೆ ಮಾಡಿರುವ ಅಂಕೇಗೌಡರ ಪುಸ್ತಕ ಪ್ರೀತಿ ಇಂದಿನ ಯುವ ಪೀಳಿಗೆಗೆ ಆದರ್ಶಪ್ರಾಯ. ಪುಸ್ತಕ ಪ್ರೀತಿಯನ್ನು ಉತ್ತೇಜಿಸುವ ಸಲುವಾಗಿ ಪುಸ್ತಕ ಪ್ರಾಧಿಕಾರದ ವತಿಯಿಂದ ಮನೆಗೊಂದು ಗ್ರಂಥಾಲಯ ಯೋಜನೆ ಆಯೋಜಿಸಿದ್ದೇವೆ. ಆದರೆ ಅಂಕೇಗೌಡರ ಮನೆಯ ಈ ಗ್ರಂಥಾಲಯ ನಿಬ್ಬೆರಗಾಗಿಸುವಂತಿದೆ. ಇಷ್ಟೊಂದು ದೊಡ್ಡ ಪ್ರಮಾಣದ ಪುಸ್ತಕಗಳನ್ನು ಒಬ್ಬ ವ್ಯಕ್ತಿ ತನ್ನ ಸ್ವಂತ ಪರಿಶ್ರಮ ಮತ್ತು ಆಸಕ್ತಿಯಿಂದ ಸಂಗ್ರಹ ಮಾಡಿರುವುದು ಅತ್ಯಂತ ಅಚ್ಚರಿಯ ಸಂಗತಿ. ಅವರ ಈ ಸಾಧನೆ ಶಾಶ್ವತವಾಗಿ ಉಳಿಯುತ್ತದೆ. ಇದರ ಮೂಲಕ ಜ್ಞಾನದ ತಳಹದಿಯ ಮೇಲೆ ದೇವಾಲಯ ಕಟ್ಟುವುದು ಹೇಗೆ ಎಂಬುದನ್ನು ಅಂಕೇಗೌಡರು ತೋರಿಸಿಕೊಟ್ಟಿದ್ದಾರೆ ಎಂದರು. ಜನ ದೇವಾಲಯಕ್ಕೆ ತಮ್ಮ ಭಕ್ತಿ ಕಾಣಿಕೆಗೆ ಖರ್ಚು ಮಾಡುವ 10% ಪುಸ್ತಕ ಕೊಂಡುಕೊಳ್ಳಲು ಉಪಯೋಗಿಸಿದಲ್ಲಿ ಪುಸ್ತಕ ಲೋಕದ ಬೆಳವಣಿಗೆ ಸಹಕಾರಿಯಾಗುತ್ತದೆ. ಅಂಕೇಗೌಡರ ಅಂತಿಮ ಕಾಲದಲ್ಲಿ ಯಾರು ಬರಲಿ ಬಿಡಲಿ ಸರ್ಕಾರ ಅವರ ಮನೆ ಮುಂದೆ ಇರುತ್ತದೆ. ಅವರ ಸಾಧನೆಗೆ ಸಂದ ಗೌರವ ಇದಾಗಿದೆ ಎಂದು ಅವರು ಶ್ಲಾಘಿಸಿದರು. ಬೆಂಗಳೂರು ಸಾರ್ವಜನಿಕ ಗ್ರಂಥಾಲಯ ಆಯುಕ್ತ ಎಚ್ ಬಸವರಾಜೇಂದ್ರ ಮಾತನಾಡಿ, ಪದ್ಮಶ್ರೀ ಪ್ರಶಸ್ತಿಗೆ ಭಾಜನರಾಗಿರುವ ಪುಸ್ತಕ ಪ್ರೇಮಿ ಅಂಕೇಗೌಡರು ಹಲವಾರು ವರ್ಷಗಳಿಂದಲೂ ಶ್ರಮಪಟ್ಟು ಪುಸ್ತಕ ಮನೆ ಸ್ಥಾಪಿಸಿದ್ದಾರೆ. ಇಲ್ಲಿ ಎಲ್ಲ ಕ್ಷೇತ್ರಗಳಿಗೆ ಸಂಬಂಧಿಸಿದ ಪುಸ್ತಕಗಳಿದ್ದು ಇದೊಂದು ದೊಡ್ಡ ಆಸ್ತಿಯಾಗಿದೆ. ಆದರೆ ಅಂಕೇಗೌಡರು ನನ್ನ ಪುಸ್ತಕ ಎನ್ನದೇ ಸಾರ್ವಜನಿಕರಿಗೆ ಅನುಕೂಲವಾಗಲಿ, ವಿದ್ಯಾರ್ಥಿಗಳು ಸಂಶೋಧಕರು ಪುಸ್ತಕ ಓದಲಿ ಎನ್ನುತ್ತಾರೆ. ಇದು ಅವರ ದೊಡ್ಡ ಗುಣ. ಒಂದು ಸರ್ಕಾರ ಮಾಡುವ ಕೆಲಸವನ್ನು ಖಾಸಗಿ ವ್ಯಕ್ತಿಯಾಗಿ ಅಂಕೇಗೌಡರು ಮಾಡಿದ್ದಾರೆ. ಈ ಪುಸ್ತಕ ಮನೆಗೆ ನಿರಂತರ ರಕ್ಷಣೆ ಮಾಡಿಕೊಂಡು ಮತ್ತಷ್ಟು ಓದುಗರು ಸಂಶೋಧಕರಿಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ಸರ್ಕಾರ ನೆರವು ನೀಡಲಿದೆ ಎಂದರು. ಈ ವೇಳೆ ಕನ್ನಡ ಪುಸ್ತಕ ಪ್ರಾಧಿಕಾರದ ಆಡಳಿತಾಧಿಕಾರಿ ಕೆಬಿ ಕಿರಣ್ ಸಿಂಗ್, ಬರಹಗಾರ ರಂಗಕರ್ಮಿ ರಾಜಶೇಖರ ಕದಂಬ, ರಾಮಣ್ಣ ತಿಪ್ಪಣ್ಣ, ಶ್ರೀನಿವಾಸ ಕರಿಯಪ್ಪ, ಜಿಲ್ಲಾ ಗ್ರಂಥಾಲಯ ಆಡಳಿತಾಧಿಕಾರಿ ಎಂ ಮನು, ಜಿಲ್ಲಾ ಕೇಂದ್ರ ಗ್ರಂಥಾಲಯ ಅಧಿಕಾರಿ ನಾಗವೇಣಿ, ಸಹಾಯಕ ಗ್ರಂಥಾಲಯಾಧಿಕಾರಿ ಲತಾ ಇತರರಿದ್ದರು. ಇಚ್ಛೆಪಟ್ಟು ಮಾಡಿರುವುದು ನಮ್ಮ ಜನಕ್ಕೆ ಸೇವೆಯಿಂದ ಮಾಡಿರುವುದು. ನಮಸ್ಕಾರ. ಇಲ್ಲಿ ಇವತ್ತು ನಾವು ನಮ್ಮ ಅಂಕೇಗೌಡರ ಮನೆಗೆ, ಅವರ ಪುಸ್ತಕದ ಮನೆಗೆ ಬಂದಿದ್ದೀವಿ. ಅವ್ರಿಗೆ ಪದ್ಮಶ್ರೀ ಪ್ರಶಸ್ತಿ ಬಂದಿದೆ. ಅವ್ರದ್ದು ಒಂದು ಅಪಾರ ಸೇವೆ ಅಂತಲೇ ಹೇಳ್ಬೋದು. ಯಾಕೆಂದರೆ ಇಷ್ಟು ಪುಸ್ತಕಗಳು ಗಳಿಸಿ ವರ್ಷಾನುಗಟ್ಟಲೆಯಿಂದ ಎಲ್ಲ ಪುಸ್ತಕಗಳಿದೆ, ಸಾಕಷ್ಟು ಪುಸ್ತಕಗಳು, ಎಲ್ಲ ಒಂದು ಫೀಲ್ಡಲ್ಲಿ ಪುಸ್ತಕಗಳಿದೆ. ಸೊ ಇದು ಒಂದು ದೊಡ್ಡ ಒಂದು ಆಸ್ತಿ. ಅದು ಬೇರೆ ಅವರು ಭಾಳ ದೊಡ್ಡತನ ಏನು ಅಂದರೆ, ಅವರು ಇದು ನಂದು ಅಂತ ಹೇಳಲ್ಲ. ಅವ್ರು ಹೇಳ್ತಾರೆ ಇದೆಲ್ಲ ಸಾರ್ವಜನಿಕ ಬರಲಿ, ಎಲ್ಲರೂ ಓದಲಿ, ಎಲ್ಲ ಮಕ್ಕಳು ಓದಲಿ, ರಿಸರ್ಚರ್ಸ್ ಓದಲಿ ಅಂತ ಅವ್ರದ್ದು ಆ ಒಂದು ದೊಡ್ಡ ಮನೋಭಾವ ಇದೆ. ಅದು ಭಾಳ ಒಂದು ತುಂಬ ಖುಷಿಯಾಗುವ ಮನೋಭಾವ. ಅವ್ರು ಯಾವುದು ಇದು ನನ್ನ ಪುಸ್ತಕ ಅಂತ ಕೇಳ್ಕೊಳ್ಳಿ ಅಂತ ಎಲ್ಲರೂ ಓದಿ ಆ ವಿಚಾರಕ್ಕೆ ಅವರು ಇದು ನಿರಂತರವಾಗಿ ಕಾಪಾಡಲಿ, ಅದಕ್ಕೆ ಏನು ಮಾಡಲಿ ಅಂತ ನಾವು ಕೇಳಿದ್ವಿ, ಏನು ಮಾಡ್ಬೋದು ಅಂತ. ಅದಕ್ಕೆ ಅವ್ರು ಯೋಚನೆ ಮಾಡಿ ಹೇಳ್ತೀನಿ ಅಂತ ಹೇಳಿದ್ದಾರೆ. ನಾವು ನಮ್ಮ ಸರ್ಕಾರದ ವತಿಯಿಂದ ಇವ್ರಿಗೆ ಏನು ಮಾಡ್ಬೋದು, ಇದಕ್ಕೆ ಯಾವ ಥರ ಇವ್ರಿಗೆ ಸಹಕಾರ ಕೊಟ್ಟರೆ ಈ ಪುಸ್ತಕಗಳನ್ನ ಹೇಗೆ ಈಸಿಯಾಗಿ ಸುಲಭವಾಗಿ ಬಂದು ಓದುಗರಿಗೆ, ರಿಸರ್ಚರ್ಸ್ಗೆ ಸಿಗೋ ಹಾಗೆ ಯೋಚನೆ ಮಾಡಿ ಹೇಳ್ತೀವಿ ಅಂತ ಹೇಳಿದ್ದಾರೆ. ಇದು ಒಂದು ಭಾಳ ಒಂದು ಹೆಮ್ಮೆ ನಮಗೆ, ಇಂಥ ಕಲೆಕ್ಟರು ಇಂಥ ಇರೋದು. ನಮ್ಮ ಸರ್ಕಾರ ಮಾಡೋದಕ್ಕಿಂತ ಪ್ರೈವೇಟಾಗಿ ಇಂಡಿವಿಜುವಲ್ ಮಾಡಿದಾರಲ್ಲ, ಅದು ತುಂಬ ಒಂದು ಗ್ರೇಟ್ ಅಚೀವ್ಮೆಂಟ್ ಅಂತಲೇ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಎಲ್ಲರೂ ತಿಳ್ಕೊಂಡಿದ್ದಾರೆ ಅಂಕೇಗೌಡರ ಪುಸ್ತಕ ಮನೆಯಲ್ಲಿದ್ದೀವಿ ಅಂತ. ನಾನು ಅಂಕೇಗೌಡರ ಮನೆಯಲ್ಲಿಲ್ಲ, ಅಂಕೇಗೌಡರ ಪುಸ್ತಕ ಪ್ರೀತಿಯ ಮಡಿಲಲ್ಲಿನ ನಾನು ಹಿಂದೆ ಎದ್ದಿದ್ದೀನಿ. ಬೆಳಗಿನಿಂದ ಎತ್ತ ನೋಡಿದರೂ ಪುಸ್ತಕ, ಎಲ್ಲಿ ನೋಡಿದ್ರು ಪುಸ್ತಕ. ನಾವು ಎಷ್ಟೊಂದು ಗ್ರಂಥಾಲಯವನ್ನು ನೋಡಿದ್ದೀವಿ, ಅಲ್ಲಿ ಯಾವುದಿದೆ ಅಂತ ಹುಡುಕಬೇಕು, ಅದರಲ್ಲಿ ಯಾವುದಿಲ್ಲ ಅನ್ನೋದನ್ನು ಹುಡುಕಬೇಕು. ಅಂತಹ ಒಂದು ವಿಚಿತ್ರವಾದ, ವಿಸ್ಮಯವಾದ ಒಂದು ಆಗರ, ಪುಸ್ತಕ ಆಗರ ಇದು. ಯಾಕೆ ಈಗ ನೋಡಿ, ಇವರ ಪುಸ್ತಕ ಪ್ರೀತಿಗೆ ಯಾವುದೇ ಕೊರತೆ ಆಗಿಲ್ಲ. ಸರ್ಕಾರದಿಂದ ರಾಜ್ಯೋತ್ಸವ ಪ್ರಶಸ್ತಿ ಬಂದಿದೆ. ನಮ್ಮ ಪುಸ್ತಕ ಪ್ರಾಧಿಕಾರದಿಂದ GP ರಾಜರತ್ನಂ ಪುಸ್ತಕ ಪರಿಚಾರಕ ಪ್ರಶಸ್ತಿಯೂ ಕೂಡ ಬಂದಿದೆ. ಆದರೆ ಅದೆಲ್ಲದಕ್ಕಿಂತಲೂ ಈ ಪದ್ಮಶ್ರೀ ಪ್ರಶಸ್ತಿ ಇದೆಯಲ್ಲ, ಅದು ಕಳಶಪ್ರಾಯ, ಕಿರೀಟಪ್ರಾಯ. ಯಾಕೆ ಅಂದರೆ ಈ ಪ್ರಶಸ್ತಿ ಇಲ್ಲಿಯ ತನಕ ಎಂತೆಂಥ ಬೇರೆ ಬೇರೆ ಕ್ಷೇತ್ರದ ಸಾಧಕರಿಗೆ ಬಂದಿದ್ದು ನೋಡಿದ್ದೀನಿ ನಾನು. ಇಡೀ ಭಾರತದಲ್ಲಿ
ಒಬ್ಬ ಪುಸ್ತಕ ಪರಿಚಾರಕನಿಗೆ ಒಂದು ಪದ್ಮ ಪ್ರಶಸ್ತಿ ಹುಡುಕಿಕೊಂಡು ಬಂದಿದೆ ಅಂದರೆ ಅದು ಇದೇ ಅಂಕೇಗೌಡರು ಮಾತ್ರ. ಇದೇ ವಿಸ್ಮಯ, ಇದೇ ಇಡೀ ಪದ್ಮ ಪ್ರಶಸ್ತಿಯ ಇತಿಹಾಸದಲ್ಲಿ ದಾಖಲಾರ್ಹ ಸಂಗತಿ ಅಂದರೆ ಪುಸ್ತಕ ಪರಿಚಾರಕರೊಬ್ಬರಿಗೆ ಪುಸ್ತಕ ಪದ್ಮಶ್ರೀ ಪ್ರಶಸ್ತಿ ಅರಸಿ ಬಂದಿರುವಂಥದ್ದು. ಅದಕ್ಕೆ ಅವ್ರಿಗೆ ಹೇಳ್ತಾ ಇದ್ದಾರೆ, ಇವತ್ತು ಇವರ ಪುಸ್ತಕ ಪ್ರೀತಿ ಸಾರ್ಥಕ ಆಯಿತು. ನಮ್ಮ ಅಂಕೇಗೌಡರ ಪುಸ್ತಕ ಪ್ರೇಮ ನಿಜಕ್ಕೂ ಒಂದು ಮರುಜನ್ಮವನ್ನು ಪಡ್ಕೊಳ್ತು. ಯಾಕೆಂದರೆ ನಾನು ಮೊದಲು ಹೇಳಿದ್ದೆ, ಇವತ್ತು ಕೂಡ ಅದನ್ನು ರಿಪೀಟ್ ಮಾಡ್ತೀನಿ, ಇವರ ಸೇವೆ ಯಾವ ಮಟ್ಟದಲ್ಲಿ ಸಾರ್ಥಕತೆಯನ್ನು ಗೊಳ್ಕೊಳ್ತಿದ್ರೆ, ಇವರು ಮನುಷ್ಯ ಹುಟ್ಟಿದ ಮೇಲೆ ತೀರ್ಕೊಳ್ಳೇಬೇಕು. ಇವರು ಯಾವತ್ತಾರು ಮುಂದೊಂದು ದಿವಸ 100 ವರ್ಷದ ನಂತರ ತೀರ್ಕೊಂಡ್ರು ಕೂಡ ಇವರ ಬಂಧು ಬಳಗ ಇವರಿಗೆ ಬರ್ತಾರೋ ಇಲ್ಲೋ ನೋಡೋದಕ್ಕೆ, ಅವರ ಅದಕ್ಕಿಂತ ಮುಂಚೆ ಇಡೀ ಸರ್ಕಾರ ಬಂದು ಇವರ ದೇಹಕ್ಕೆ, ಇವರ ಬಾಡಿಗೆ ಗೌರವ ಸಲ್ಲಿಸೋಕೆ ನಿಂತಿರುತ್ತೆ. ಅಂತಹ ಒಂದು ಸನ್ಮಾನ, ಅಂತಹ ಒಂದು ನಾಗರಿಕ ಪ್ರಶಸ್ತಿ ಇವರ ಸೇವೆಗೆ, ಪುಸ್ತಕ ಪ್ರೀತಿಗೆ ಬಂದಿದೆ. ಹಾಗಾಗಿ ಇವರು ಪುಸ್ತಕ ಪ್ರೀತಿ ಇಡೀ ಜಗತ್ತಿಗೆ ಒಂದು ಸುದ್ದಿ ಆಗುವ ಮಟ್ಟಕ್ಕೆ, ಇವರು ಆ ಮಟ್ಟಕ್ಕೆ ಪುಸ್ತಕ ಪರಿಚಾರಕ ವೃತ್ತಿಗೆ ಒಂದು ಮಾನ್ಯತೆ, ಗೌರವತೆಯನ್ನು ತಂದುಕೊಟ್ರಲ್ಲ. ಅದಕ್ಕಾಗಿ ನಮ್ಮ ಪುಸ್ತಕ ಪ್ರಾಧಿಕಾರದ ವತಿಯಿಂದ ಇವತ್ತು ಅವರನ್ನು ಹೃತ್ಪೂರ್ವಕವಾಗಿ ಅಭಿನಂದಿಸ್ತಾ ಇದ್ದೀವಿ. ಎಲ್ಲರಿಗೂ ಧನ್ಯವಾದಗಳು. ಅದ್ರ ಬಗ್ಗೆನೇ ಚರ್ಚೆ ನಡೀತಿತ್ತು. ಈಗ ಅವರು ನಮ್ಮ ಅಂಕೇಗೌಡರ ಮನಸ್ಸಲ್ಲಿ ಒಂದು ಆಲೋಚನೆ ಇದೆ, ಏನಾದರೂ ಒಟ್ಟಿನಲ್ಲಿ ಇದಕ್ಕೊಂದು ನೆಲೆ ಆಗಬೇಕು, ಇದಕ್ಕೊಂದು ರೂಪ ಕೊಡಬೇಕು ಅಂತ. ಆ ನಿಟ್ಟಿನಲ್ಲಿ ನಮ್ಮ ಸಾರ್ವಜನಿಕ ಗ್ರಂಥಾಲಯ ಆಯುಕ್ತರು ಇದ್ದಿದ್ದರಿಂದ ನಾವೆಲ್ಲ ಕುಳಿತು ಒಂದು ಸಮಿತಿಯನ್ನು ಮಾಡಿ, ಒಂದು ತಜ್ಞರ ಸಮಿತಿ, ಅಂದರೆ ಯಾವ ರೀತಿಯಲ್ಲಿ ಮಾಡಿದ್ರೆ ಇವರ ಈ ಸೇವೆಗೆ ಒಂದು ಸಾರ್ಥಕತೆ ಸಿಗುತ್ತೆ, ಇದಕ್ಕೊಂದು ರ್ಯಾಕ್ ಮಾಡಬೇಕು ಅನಿಸುತ್ತೆ. ಆ ರ್ಯಾಕ್ ಮಾಡಿದಾಗ ಈ ಜಾಗ ಏನಾಗುತ್ತೆ, ಅದು ಬೇರೆ ರೀತಿಯೂ ಆಗುತ್ತೆ. ರ್ಯಾಕ್ ನೋಡುವವರಿಗೆ ಒಂದು ಮನಸ್ಸು ಬರುತ್ತೆ. ಆಮೇಲೆ ಇವು ನಮ್ಮ ಅಂಕೇಗೌಡರದು ಪ್ರಬಲವಾದ ಆಸಕ್ತಿ ಅಂದರೆ ಇದು ಅಧ್ಯಯನ ಕೇಂದ್ರವಾಗಬೇಕು ನಮ್ಮ ಸ್ಪರ್ಧಾತ್ಮಕ ವಿದ್ಯಾರ್ಥಿಗಳಿಗೆ. ಆ ನಿಟ್ಟಿನಲ್ಲಿ ಒಂದು ಹಾಲನ್ನು ಮಾಡಿ, ಅಲ್ಲಿ ಕುರ್ಚಿಗಳನ್ನು ಹಾಕಿ, ಅಧ್ಯಯನಕ್ಕೆ ಒಂದು ವಿಭಾಗ, ವೀಕ್ಷಣೆಗೆ ಮತ್ತೊಂದು ವಿಭಾಗ, ಇದು ಸ್ಮಾರಕವೂ ಆಗಬೇಕು ಮತ್ತೆ ಅಧ್ಯಯನದ ಕೇಂದ್ರವೂ ಆಗಬೇಕು. ಆ ನಿಟ್ಟಿನಲ್ಲಿ ಮುಂದೆ ಆಲೋಚನೆ ಮಾಡಬೇಕು ಅಂತ ನಾವೆಲ್ಲ ತೀರ್ಮಾನ ಮಾಡಿದ್ವಿ.